ಎಸ್, ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ಕರ್ನಾಟಕ ಅಕಾಡೆಮಿ ಎಜುಕೇಟರ್ ಇಮಾಂಸ ಮುಲ್ತಾನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಡೂಸ್ ಮತ್ತು ಡೋಂಟ್ ಅಂದರೆ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಮಾಡಬಾರ್ದಾಗಿರ್ತಕ್ಕಂಥ ಒಂದು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ ಇದು. ಮೊದಲನೇದು ಬಂದಾಗ ನಿಮ್ಮ OMR ಶೀಟ್. OMR ಶೀಟಲ್ಲಿ ನೀವು ಏನು ಫಿಲ್ ಮಾಡ್ತಿರ್ತೀರಿ, ನಿಮ್ಮ ಅಪ್ಲಿಕೇಶನ್ ನಂಬರ್ನ ಕರೆಕ್ಟಾಗಿ ಫಿಲ್ ಮಾಡಿ ಮಿಕ್ಕಿರ್ತಕ್ಕಂಥ ಎಲ್ಲ ಮಾಹಿತಿಗಳು ರೆಡ್ಮೇಡ್ ಇರುತ್ತೆ. ನಿಮ್ಮ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಕೇಂದ್ರದ ಸಂಖ್ಯೆ ಆಗಿರ್ಬೋದು, ರೂಮ್ ನಂಬರ್ ಆಗಿರ್ಬೋದು, ಎಲ್ಲನೂ ರೆಡ್ಮೇಡ್ ಇರುತ್ತೆ. ಹೀಗಾಗಿ ಅಲ್ಲಿ ನಿಮಗೇನು ಸಮಸ್ಯೆ ಆಗೋದಿಲ್ಲ. ಆದರೆ ನಿಮ್ಮ ನಂಬರನ್ನು ಶೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನಂಬರನ್ನು ಮೇಲೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನು ಫಿಲ್ ಮಾಡಿ. ಇದು ನಂಬರ್ 1. ಇನ್ನು ಎರಡನೇದು ಬಂದಾಗ ಒಂದು ಲ್ಯಾಂಗ್ವೇಜ್ಗಳಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು. ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಅಂತ ಏನಿದೆ, ಕೆಲವರು ಲ್ಯಾಂಗ್ವೇಜ್ 1 ಕನ್ನಡ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ತೊಗೊಂಡಿರ್ತಾರೆ. ಇನ್ನು ಕೆಲವರು ಲ್ಯಾಂಗ್ವೇಜ್ 1 ಇಂಗ್ಲೀಷ್ ತೊಗೊಂಡು ಅಥವಾ ಲ್ಯಾಂಗ್ವೇಜ್ 1 ಹಿಂದಿ, ಮರಾಠಿ, ತೆಲುಗು, ಉರ್ದು ಈ ರೀತಿಯಾಗಿ ಯಾವುದೇ ತೊಗೊಂಡಿರ್ಬೋದು. ಅಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕಂದರೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಲ್ಯಾಂಗ್ವೇಜ್ ತೊಗೊಂಡಿರ್ತೀರಿ ಆ ಲ್ಯಾಂಗ್ವೇಜ್ನಲ್ಲಿ ಸರ್ಚ್ ಮಾಡಬೇಕು. ಫಸ್ಟ್ ಲ್ಯಾಂಗ್ವೇಜ್ ಅಂತೂ ಕನ್ನಡ ಇರುತ್ತೆ, ಏನು ಸಮಸ್ಯೆ ಇಲ್ಲ, 1ರಿಂದ 30. ಆದರೆ ಎರಡನೇದು ಏನು ಬರುತ್ತೆ, 31ರಿಂದ 60 ಪ್ರಶ್ನೆಗಳು ಏನು ಬರ್ತವೆ, ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡವರು ನಿಮ್ಮ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಇದೆ ಅಂತ ನೋಡ್ಬೇಕು. ಟೈಟಲಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ. ಲ್ಯಾಂಗ್ವೇಜ್ 2 ಹಿಂದಿ ತೊಗೊಂಡವರು ಹಿಂದಿ ಇದೆ ಅಂತ ನೋಡ್ರಿ. ಲ್ಯಾಂಗ್ವೇಜ್ 2 ಮರಾಠಿ ತೊಗೊಂಡವರು ಮರಾಠಿ ಇದೆ ಅಂತ ನೋಡ್ರಿ. ಲ್ಯಾಂಗ್ವೇಜ್ 2 ಉರ್ದು ತೊಗೊಂಡವರು ಉರ್ದು ತೊಗೊಂಡಿದ್ದೀರಾ ಅಂತ ನೋಡ್ರಿ. ಯಾಕಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಸೇಮ್ ಇರೋದಿಲ್ಲ. ಇದು ಗೊತ್ತಿರಲಿ ನಿಮಗೆ, ಆಲ್ರೆಡಿ ಇದು ನಿಮ್ಗೆ ಗೊತ್ತಿದೆ ಎಲ್ರಿಗೂ ಕೂಡ. ಆದರೂ ಕೂಡ ಇದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ. ಅಲ್ಲಿ ಲ್ಯಾಂಗ್ವೇಜ್ 2 ಯಾವ್ದು ಹಾಕ್ತಿರ್ತೀರಿ ಅಲ್ಲಿ ಮೇಲ್ಗಡೆ ಟೈಟಲ್ ಲ್ಯಾಂಗ್ವೇಜ್ 2 ಇದೆ ಇಲ್ಲ, ಅದು ನಿಮಗೆ ಸಂಬಂಧಪಟ್ಟಿದ್ದಿಲ್ಲ ಅಂತ ನೋಡ್ಕೊಂಡು ಏನು ಮಾಡ್ಬೇಕಂದ್ರೆ ನೀವು ಆನ್ಸರ್ಸನ್ನು ಟಿಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸ್ಕೀಮ್ ಇರೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ. 150 ಮಾರ್ಕ್ಸ್ಗಳನ್ನ ಒಟ್ಟಿಗೆ ನೀವು ಹಾಕ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನ ಒಂದು ಶೇಡನ್ನು ಮಾಡೋದನ್ನ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ನಂಬರ್ 2 ಆಗಿರುತ್ತೆ. ಆಮೇಲೆ ಪ್ರತಿ ಪ್ರಶ್ನೆಗೆ ನಿಮಗೆ 1 ನಿಮಿಷ ಕಾಲಾವಕಾಶ ಇರುತ್ತೆ. 150 ಪ್ರಶ್ನೆಗಳು 2.5 ಗಂಟೆ ಕಾಲಾವಕಾಶ ಇದೆ ನಿಮಗೆ. ಹೌದಾ? ಆಲ್ಮೋಸ್ಟ್ ನಿಮ್ಗೆ ಏನಂದ್ರೆ ಒಂದು ಪ್ರಶ್ನೆಗೆ 1 ನಿಮಿಷ ಕಾಲಾವಕಾಶ ಸಿಗುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಆದಷ್ಟು ಟೈಮನ್ನು ಕವರ್ ಮಾಡ್ಕೊಳ್ರಿ. ಯಾವುದು ಡಿಫಿಕಲ್ಟ್ ಇರುತ್ತೆ ಅದನ್ನ ಲಾಸ್ಟ್ಗೆ ನೀವು ಇಟ್ಕೊಳ್ರಿ, ಯಾವುದು ಈಸಿ ಇರುತ್ತೆ ಅದನ್ನ ಫಸ್ಟ್ ಆಗಿ ತೆಗೆದುಕೊಳ್ತಕ್ಕಂಥದ್ದು. ಇದು ನಂಬರ್ 4. ಇನ್ನು ನೆಕ್ಸ್ಟ್ ಪ್ಯಾಸೇಜಸ್ಗಳಿಗೆ, ಲ್ಯಾಂಗ್ವೇಜ್ಗಳಿಗೆ ಬಂದಾಗ ಇಂಗ್ಲೀಷ್ ಮತ್ತು ಕನ್ನಡ ಅಥವಾ ಹಿಂದಿ, ಉರ್ದು, ತೆಲುಗು ಯಾವುದೇ ಆಗಿರ್ಬೋದು, ಮರಾಠಿ, ಆ ಲ್ಯಾಂಗ್ವೇಜ್ಗಳು ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನಪ್ಪ ಅಂದ್ರೆ ಪ್ಯಾಸೇಜ್ ಓದ್ಕೊಂಡ್ಬಿಟ್ಟು ನಾನು ಕ್ವಶನ್ ಆನ್ಸರ್ಸ್ ಹೋಗ್ಲಾ MCQಗೆ, ಅಥವಾ MCQ ಓದ್ಕೊಂಡ್ಬಿಟ್ಟು ನಾನು ಏನು ಮಾಡಲ್ಲ ಪ್ಯಾಸೇಜ್ಗೆ ಬರಲ್ಲ ಅಂತಕ್ಕಂಥದ್ದನ್ನ ನೀವು ಕೇಳ್ತಿರ್ತೀರಿ ತುಂಬ ಜನ. ಬಟ್ ಇಲ್ಲಿ ನನ್ನ ಪ್ರಕಾರ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ಕ್ವಶನ್ಸ್ ನೋಡ್ಕೊಂಬಿಡಿ. ಕ್ವಶನ್ಸ್ ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ನಿಮಗೆ ಲಾಭ ಅಂತಕ್ಕಂಥದ್ದು ನೋಡೋದಾದ್ರೆ ಆ ಕ್ವಶನ್ಸ್ನ ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಈ ಕ್ವಶನ್ ಅನ್ನು ಕೇಳಿದಾನೆ ಈ ಒಂದು ಲೈನಲ್ಲಿ ಅಂತಕ್ಕಂಥದ್ದು ಬೇಗ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವರು ಪ್ಯಾಸೇಜ್ ಓದ್ಕೊಂಡು ಹೋಗ್ತಿರ್ತೀರಿ, ಆದ್ರೆ ವಾಪಸ್ ಮತ್ತೆ ನೀವು ಪ್ಯಾಸೇಜ್ಗೆ ಬರಬೇಕಾಗತ್ತೆ. ಹೀಗಾಗಿ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ಕ್ವಶನ್ಸ್ ನೋಡ್ಕೊಡ್ರಿ, ಆಮೇಲೆ ಏನು ಮಾಡ್ಬೇಕಂದ್ರೆ ಪ್ಯಾಸೇಜ್ಗೆ ಬಂದು ನೋಡ್ಕೊಂಡ್ರೆ ಈಸಿಯಾಗಿ ನಿಮಗೆ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಬಂದಾಗ ಈಸಿ ಸಬ್ಜೆಕ್ಟ್ ಯಾವ್ದಿರುತ್ತೆ ಅದನ್ನು ಫಸ್ಟ್ ಪಿಕ್ ಮಾಡ್ಕೋಬೇಕು. ಡಿಫಿಕಲ್ಟ್ ಇರ್ತಕ್ಕಂಥದ್ರಲ್ಲಿ ಮಾರ್ಕ್ಸ್ ಅಂತೂ ನಿಮಗೆ ಆಲ್ಮೋಸ್ಟ್ ನಿಮಗೆ ಡಿಫಿಕಲ್ಟ್ ಇರುತ್ತೆ ಅದು ಅನ್ಕೊಳ್ಳೋಣ. ಅಂಥದ್ದನ್ನ ಸ್ವಲ್ಪ ಲಾಸ್ಟಲ್ಲಿ ಇಟ್ಕೊಂಡು ಯಾವುದು ಈಸಿ ಇರುತ್ತೆ ಅಲ್ಲಿ ನಿಮ್ಮ ಮಾರ್ಕ್ಸ್ ಹೋಗಬಾರ್ದು. ಅದನ್ನ ಆನ್ಸರ್ ಶೇರ್ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡ್ರಿ. ಥಿಂಕ್ ಬಿಫೋರ್ ಯು ಇಂಕ್ ಅಂತ ಕರೀತಾರೆ. 2 ಸರಿ ಥಿಂಕ್ ಮಾಡ್ರಿ, ಎಸ್ ನಾನು ಇದನ್ನ ಆನ್ಸರ್ ಆಗ್ತಾ ಇದ್ದೀನಿ, ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತೇಳಿ. ಯಾಕಂದ್ರೆ ನೀವು ಕರೆಕ್ಟ್ ಆನ್ಸರ್ ನಿಮ್ಗೆ ಗೊತ್ತಿದ್ರು ಕೂಡ ಶೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಂಗ್ ಆಗತಕ್ಕಂಥ ಸಾಧ್ಯತೆ ಇರ್ತದೆ. ಸುಮ್ಮನೆ ಏನಾಗುತ್ತೆ ಅಂದ್ರೆ ವಿನಾಕಾರಣ 1 ಅಂಕ ಏನಾಗುತ್ತೆ ಅಂದ್ರೆ ಲಾಸ್ ಆಗುತ್ತೆ. ಹೀಗಾಗಿ ಥಿಂಕ್ ಬಿಫೋರ್ ಯು ಇಂಕ್ ಅಂತಕ್ಕಂಥದ್ದು ಶೇರ್ ಮಾಡುವ ಪೂರ್ವದಲ್ಲಿ ನೀವೇನು ಮಾಡಿರಿ ಅಂದ್ರೆ ಥಿಂಕ್ ಮಾಡಬೇಕಾಗತ್ತೆ, ಇದು ನಾನು ಹಾಕ್ತಾ ಇದ್ದೀನಿ ಸರಿ ಇದೆಯಾ ಇಲ್ಲ ಅಂತ ಹೇಳಿ. ಆಮೇಲೆ 4 ಆಪ್ಷನ್ಸನ್ನು ಸಮರ್ಪಕವಾಗಿ ಓದ್ಕೊಡ್ರಿ. ಓದ್ಕೊಂಡು ಆಮೇಲೆ ಟಿಕ್ ಮಾಡ್ರಿ. ಈಸಿ ಇರೋದನ್ನ ಮಾಡ್ಕೊಂಡ್ಬಿಡ್ತೀರಿ. ಫಸ್ಟು ಲ್ಯಾಂಗ್ವೇಜ್ 1 ಕನ್ನಡ ಮಾಡ್ಕೊಂಡಿರ್ತೀರಿ ಇಟ್ಕೊಳ್ಳೋಣ, ಅಥವಾ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಮಾಡ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳೋಣ. ಆಮೇಲೆ ಈಗೇನು ಲಾಸ್ಟ್ ಕೊನೆಗದಾಗಿ ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನು. ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳ ಮೇಲೆ ಸ್ವಲ್ಪ ಗಮನ ಹರಿಸ್ಕೊಂಡು ಹೋಗಿ. ನೀವು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಕ್ಸಾಮ್ ಹಾಲ್ ಟಿಕೆಟನ್ನು ಒಯ್ತೀರಿ ಕಂಪಲ್ಸರಿ. ಕಡ್ಡಾಯವಾಗಿ ಒಂದು ID ಕಾರ್ಡನ್ನು ಒಯ್ಬೇಕಾಗತ್ತೆ, ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಯಾವುದೇ ಕೂಡ ಒಂದು ಪ್ರವೇಶ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಸೊ ಇದನ್ನ ನೀಟಾಗಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ವಿಶೇಷ ಸಂಗತಿ ಏನಪ್ಪಾ ಅಂದ್ರೆ, ಈ ಒಂದು ಮ್ಯಾಥಮೆಟಿಕ್ಸ್ ಬಂದಾಗ ಅಲ್ಲಿ ನಿಮಗೆ ರಫ್ ವರ್ಕ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಆ ಸ್ಪೇಸನ್ನು ನೀವು ಬಳಕೆ ಮಾಡ್ಕೊಳ್ಬೋದು. ಆಮೇಲೆ ಕಂಪ್ಲೀಟ್ ಆಗಿ CCTV ಒಂದು ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಸರಿ ಆಗೋದ್ರಿಂದ ಕೇರ್ಫುಲ್ ಆಗಿ ನಾವು ಏನು ಮಾಡ್ಬೇಕಾಗತ್ತಂದ್ರೆ ನಾವು ಇರಬೇಕಾಗತ್ತೆ ಪ್ರತಿಯೊಂದು ಹಂತದಲ್ಲಿ ಅಂತಕ್ಕಂಥದ್ದು. ಈಗಾಗಲೇ ನಾನು ಕೂಡ 8 ಬಾರಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆನ ತೆರಗಡೆ ಆಗಿದ್ದೇನೆ, 3 ಬಾರಿ CTET ತೆರಗಡೆ ಆಗಿದ್ದೇನೆ. ಆ ಒಂದು ಎಲ್ಲ ಅನುಭವಗಳ ಸಾರಾಂಶವನ್ನ ನಿಮಗೆ ಹೇಳೋದಾದ್ರೆ, ಸೊ ಈ ಎಕ್ಸಾಮನ್ನು ನೀವು ಓದಿರ್ತಕ್ಕಂಥದ್ದನ್ನ ಅಲ್ಲಿ ಏನು ಮಾಡೋದಿದೆ ಬರೆಯೋದಿದೆ. ಸ್ವಲ್ಪ ಆರಾಮಾಗಿ ಒಂದು ಅಭಿಜ್ಞಾನ ಅಂತ ಕರೀತಾರಲ್ಲ, ನೆನಪಿಸ್ಕೊಳ್ತಕ್ಕಂಥದ್ದು. ಯಾವ ರೀತಿಯಾಗಿ ದುಷ್ಯಂತ ಮಹಾರಾಜನಿಗೆ ಶಾಕುಂತಲೆ ಕೊಟ್ಟಿರ್ತಕ್ಕಂಥ ಉಂಗುರ ನೆನಪಾಯಿತು, ಆ ರೀತಿಯಾಗಿ ನೀವು ಕೂಡ ಅಲ್ಲಿ ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತದೆ. ಸೊ ಪ್ಯಾಸೇಜ್ಗಳಲ್ಲಿ ಏನು ಗದ್ಯಾಂಶ ಪದ್ಯಾಂಶ ಅದು ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅದರ ಮೇಲೆ ಮಾರ್ಕ್ಸ್ ನಿಮ್ಗೆ ಹೋಗಬಾರ್ದು. ಸ್ವಲ್ಪ ಕೇರ್ಫುಲ್ ಆಗಿ ಒಂದು 5 ನಿಮಿಷ ಹೆಚ್ಚು ತಗೊಳ್ರಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ.
ಬಟ್ ಅಲ್ಲಿ ನಿಮ್ಮದು ಮಾರ್ಕ್ಸ್ ಹೋಗಬಾರ್ದು. ಯಾಕಂದ್ರೆ ನಿಮ್ದು ಯಾವ್ದು ಸ್ಟ್ರಾಂಗ್ ಏರಿಯಾ ಇದೆ ಅಲ್ಲೇ ನೀವು ಮಾರ್ಕ್ಸ್ ಹೋಗ್ಬಿಟ್ರಿ ಅಂದ್ರೆ ಡಿಫಿಕಲ್ಟ್ ಏರಿಯಾದಲ್ಲಿ ಸ್ಕೋರ್ ತೆಗೆಯೋದೇನಪ್ಪ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಇದ್ರ ಮೇಲೆ ಸ್ವಲ್ಪ ಒಂದು ಗಮನ ಹರಿಸಬೇಕಾಗಿರ್ತಕ್ಕಂಥ ವಿಷಯ. ಇನ್ನೊಂದು ನಿಮ್ಮ ಪಾಯಿಂಟ್ ಹೇಳ್ತಾ ಇದ್ದೆ ಆಗಲೇ ನಾನು, ರಿಪೀಟೆಡ್ ಆಗಿರ್ತಕ್ಕಂಥ ಮಾಹಿತಿಗಳ ಮೇಲೆ ಸ್ವಲ್ಪ ಗಮನ ಹರಿಸಿ. ಈಗ ಮೈಕ್ರೋ ಟೀಚಿಂಗ್ ಸ್ಕಿಲ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು, ಅದು ಸೈಕಾಲಜಿಯಲ್ಲಿ ಬರುತ್ತೆ, ಜೊತೆಗೆ ನಿಮ್ಮ ಕೋರ್ ಸಬ್ಜೆಕ್ಟ್ ಏನಿದಾವೆ ಅದರಲ್ಲಿ ಕೂಡ ಕೇಳಿರ್ತಕ್ಕಂಥದ್ದು. ಈಗ ಪರೀಕ್ಷೆದ ಬಗ್ಗೆ ಕೇಳಿರ್ತಕ್ಕಂಥದ್ದು, ಅನುಭವಾತ್ಮಕ ಶಂಕು ಆಗಿರ್ಬೋದು, 5E ಅಂತಕ್ಕಂಥ ಕಾನ್ಸೆಪ್ಟ್ ಆಗಿರ್ಬೋದು, ಸೈಕಾಲಜಿಯಲ್ಲಿ ಬರುತ್ತೆ, ನಿಮ್ಮ ಸಬ್ಜೆಕ್ಟ್ಸ್ಗಳಲ್ಲಿ ಕೂಡ ಬರುತ್ತೆ. ರಾಬರ್ಟ್ ಗ್ಲೇಸರ್ ಅವರ ಒಂದು ಬೋಧನಾ ವಿನ್ಯಾಸ ಆಗಿರ್ಬೋದು. ಸೊ ಇವು ಏನು ರಿಪೀಟೆಡ್ ಒಂದು ಪಾಯಿಂಟ್ಸ್ಗಳು, CC ಅಂತಕ್ಕಂಥ ಕಾನ್ಸೆಪ್ಟ್ ಆಗಿರ್ಬೋದು, ಹೌದಾ, ನಂತರದಲ್ಲಿ ಸಮನ್ವಯ ಶಿಕ್ಷಣ ಆಗಿರ್ಬೋದು, RT ಅಂತಕ್ಕಂಥದ್ದು ಆಗಿರ್ಬೋದು, ಇವೇನು ಪದೇ ಪದೇ ಒಂದು ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಟಾಪಿಕ್ಗಳೇನಿದಾವೆ ಅದನ್ನ ಸ್ವಲ್ಪ ಕೊನೆದಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನೀವು. ಯಾಕಂದ್ರೆ ಈಗಾಗಲೇ ಮಾಡಿದಿರಿ, ಮತ್ತೆ ಅದನ್ನ ಇದನ್ನ ಓದಿಲ್ಲ ಅದನ್ನ ಓದೋಣ ಅನ್ನೋದಕ್ಕಿಂತ ಯಾವುದನ್ನು ನೀವು ಈಗಾಗಲೇ ಕಲಿಕೆಯನ್ನು ದೃಢೀಕರಿಸಿಕೊಂಡಿದ್ದೀರಿ ಅದ್ರ ಮೇಲೆ ಸ್ವಲ್ಪ ಏನಂದ್ರೆ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ನಿಮಗೆ ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಯಾರ ಒಂದು ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಹಾಲಲ್ಲಿ ಒಂದೇ ಫ್ರೆಂಡ್ಸ್ ಇದ್ರು ಕೂಡ ಅಂದೇ ಇದ್ರು ಕೂಡ ಕೆಲವೊಬ್ರು ಇರ್ತಾರೆ, ಹೇಳಿ ಅಂತಿರ್ತಾರೆ, ಕೇಳಿ ಅಂತಿರ್ತಾರೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಬರುತ್ತೆ, ನೀವು ಎಷ್ಟು ಸಾಲಿಡ್ ಆಗಿ ಪ್ರಿಪೇರ್ ಆಗಿದ್ರೆ ನಿಮ್ಮ ಬಗ್ಗೆ ಅಷ್ಟೇ ಥಿಂಕ್ ಮಾಡ್ರಿ ಎಕ್ಸಾಮ್ ಹಾಲಲ್ಲಿ. ಸೊ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಎಕ್ಸಾಮ್ ಇದೆ, ಪ್ರತಿಯೊಬ್ಬರು ಕೂಡ ಇಲ್ಲಿ ಸ್ಪರ್ಧಾರ್ಥನೆ ಯಶಸ್ವಿ ಆಗೋರು ಮಾತ್ರ ಏನಾಗುತ್ತೆ ಅಂದ್ರೆ ಇಲ್ಲಿ ಯಶಸ್ಸನ್ನ ತಗೊಂಡು ಬಂದವ್ರು ಮಾತ್ರ ಏನಾಗುತ್ತೆ ಅಂದ್ರೆ ಮುಂದಿನ ಒಂದು ವೇದಿಕೆಗೆ ಸಿದ್ಧತೆನ ಮಾಡ್ಕೋಬೇಕಾಗತ್ತೆ. ಆಮೇಲೆ ಶಿಕ್ಷಕರ ನೇಮಕಾತಿ ಅಪ್ಕಮಿಂಗ್ ಏನಿದೆ ಬಹಳ ಮಹತ್ವದ್ದು. ಇದು ನಿಮ್ಮ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಮೊದಲ ಹೆಜ್ಜೆ ಏನಿದೆ ಯಶಸ್ವಿಯಾಗಿ ಇಡಬೇಕಾಗತ್ತೆ. ಇದನ್ನ ನೀವು ಇಟ್ಟಿರಪ್ಪ ಅಂದ್ರೆ ನೀವೇನ್ ಮಾಡಬೇಕಂದ್ರೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು ನಿಮಗಾಗಿ ಬಾಗಿಲು ತಕೊಂಡು ಕಾಯ್ತಾ ಇದಾವೆ. ಸೊ 100% ನೇಮಕಾತಿಗಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆಗ್ತಾ ಇದಾವೆ. ಸೊ ಸಾಕಷ್ಟು ಒಂದು ಅಭ್ಯರ್ಥಿಗಳು ಎಕ್ಸಾಮನ್ನು ಬರಿತಾ ಇದ್ರಿ. ಸುಮಾರು 3-3.5 ಲಕ್ಷಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಎಕ್ಸಾಮನ್ನು ಬರೀತಕ್ಕಂಥದ್ದು. ಚೆನ್ನಾಗಿ ಬರೀರಿ. ಆಮೇಲೆ ಆಲ್ರೆಡಿ ಸೇವೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕೂಡ ಎಕ್ಸಾಮನ್ನು ಬರಿತಾ ಇದ್ರಿ. ಸೊ ಇದು ಫಸ್ಟ್ ಒಂದು ಕೆಲವೊಬ್ಬರಿಗೆ ಡಿಫಿಕಲ್ಟ್ ಅನ್ಸ್ಬೋದು, ಎಕ್ಸ್ಪೀರಿಯನ್ಸ್ ಅಂತ ಇಟ್ಕೊಡ್ರಿ. ಬಟ್ ನೆಕ್ಸ್ಟ್ ನೀವು ಕ್ಲಿಕ್ ಮಾಡ್ಬೋದು ಇದನ್ನ, ಅಥವಾ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಕ್ ಮಾಡ್ಬೋದು. ಯಾಕಂದ್ರೆ ಏನು ಟೀಚಿಂಗ್ ಮಾಡಿದೀವಿ 1ರಿಂದ 10ನೇ ಅಥವಾ 1ರಿಂದ 12ನೇ ತರಗತಿ ಅದೇ ಎಕ್ಸಾಮಲ್ಲಿ ಕೇಳೋದ್ರಿಂದ ಪಾಸಿಟಿವ್ ಆಗಿ ಫೋಕಸ್ಡ್ ಆಗಿ ಏನು ಮಾಡ್ರಿ ಅಂದ್ರೆ ಟಿಕ್ ಮಾಡ್ರಿ. ಆಮೇಲೆ ಆನ್ಸರ್ ಹಾಕೋ ಮುಂಚಿತವಾಗಿ ಎಸ್ ನಾನು ಹಾಕ್ತಾ ಇದ್ದೀನಿ, ಇಟ್ ಈಸ್ ಕರೆಕ್ಟ್ ಅಂತಕ್ಕಂಥ ಥಿಂಕ್ ಮಾಡ್ಕೊಂಡು ಆನ್ಸರ್ ಮಾಡಿ. ಗೊಂದಲ ಇರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ಡಾಟ್ ಇಟ್ಕೊಂಡು ನೀವು ಮತ್ತೆ 2ನೇ ಬಾರಿಗೆ ಬರ್ತೀರಿ, ಅವಾಗ ಅದನ್ನ ನೋಡ್ಕೊಂಡ್ರೆ ಏನಾಗುತ್ತೆ ಮತ್ತಷ್ಟು ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಫ್ರಮ್ ಮೈ ಸೈಡ್. ಕರ್ನಾಟಕ ಅಕಾಡೆಮಿಯಿಂದ ನಿಮ್ಮೆಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಪರೀಕ್ಷೆ ಯಶಸ್ವಿಯಾಗಿ ಸೊ ನೀವು ಮುಂದೆ ಬರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಅರ್ಹತೆಯನ್ನು ಪಡ್ಕೊಂಡು ಬರ್ತೀರಿ ಅಂತೇಳಿ ಭಾವಿಸ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದ ಸೆಷನ್. ಹ್ಯಾವ್ ಅ ನೈಸ್ ಡೇ. ಒಳ್ಳೆಯದಾಗಲಿ. ನಮಸ್ಕಾರಗಳು.